ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯಾ. ದೇವರು ಕೆಟ್ಟೋಗಿರುವುದನ್ನು ಪ್ರೀತಿಸುವ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ವಾಕ್ಯವೇನೆಂದರೆ, ದೇವರು ಏಸು ಸಿಮೋನನಿಗೆ ಅಂಜಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಏಸು ಸಿಮೋನನಿಗೆ ಅಂಜಬೇಡ ಎಂದು ಕರೆದು ಹೇಳಿದರು. ಹಲ್ಲೆಲೂಯಾ. ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯೋನು ಆಗಿರುವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಯೋಗ್ಯತೆ ಇಲ್ಲದವರನ್ನು ಯೋಗ್ಯರ ಮಧ್ಯದಲ್ಲಿ ಕೂಡಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಜ್ಞಾನ ಇಲ್ಲದವರನ್ನು ಜ್ಞಾನಿಗಳ ಮಧ್ಯದಲ್ಲಿ ಕೂಡಿಸುವ ಯೇಸು ಆಗಿದ್ದಾನೆ. ಅಂದರೆ ಸಿಮೋನನಿಗೆ ಅವನು ಬರೀ ಮೀನು ಮಾತ್ರ ಹಿಡಿತಾ ಇದ್ದಿದ್ದನು. ಆದರೆ ಇಲ್ಲಿ ದೇವರು ಆತನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿನಗೆ ಮೀನನ್ನು ಹಿಡಿಯೋಣ, ಮನುಷ್ಯರನ್ನು ಹಿಡಿಯೋಣ ಆಗಿ ಮಾರ್ಪಡಿಸುತ್ತೇನೆಂದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಹೇಗಿದ್ದರೂ ಸರಿ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನನ್ನು ಬದಲಾವಣೆ ಮಾಡುತ್ತಾರೆ. ನೀನು ಇರುವ ಹಾಗೆ ಇನ್ನು ಮುಂದೆ ಇರುವುದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ನಿನ್ನನ್ನು ಆರಿಸಿಕೊಂಡಿರುವುದು ಆತನಿಗೆ ಒಂದು ಉದ್ದೇಶವಿದೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನಿಗೆ ಒಂದು ಉದ್ದೇಶವಿದೆ. ಹಲ್ಲೆಲೂಯಾ. ನೀನು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಲೋಕದವರು ಇವನೇನು ಎಂದು ಬಿಟ್ಟು ಹೋಗಬಹುದು. ಆದರೆ ಯೇಸು ನಿನ್ನನ್ನು ಮರ್ತಿ ಹೋಗುವನಲ್ಲ. ಯೇಸು ನಿನಗೆ ಪ್ರೀತಿ ಮಾಡುತ್ತಾನೆ. ಯೇಸು ನಿನ್ನ ಸಂಗಡ ಇರುತ್ತಾನೆ. ನಿನ್ನ ಪರಿಸ್ಥಿತಿಗಳನ್ನು ಇದ್ದ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇವಾಗ ನೋಡು, ಒಂದು 4 ಜನ ಅಣ್ಣ ತಮ್ಮರಿದ್ದಾರೆ ಅಂದರೆ, ಅದರಲ್ಲಿ ಈ ಲೋಕದಲ್ಲಿರುವಂಥ ಒಳ್ಳೆ ಪೋಸ್ಟಲ್ಲಿದ್ದರೆ ಅವರಿಗೆ ಲೋಕದವರು ಒಂದು ಮರ್ಯಾದೆ ಕೊಡುತ್ತಾರೆ. ಅದರಲ್ಲಿ ಒಬ್ಬನು ಕೆಟ್ಟು ಹೋದನು, ಒಂದು ಕೆಟ್ಟ ಮಾರ್ಗದಲ್ಲಿದ್ದನು ಅಂದರೆ ಅವನಿಗೊಂದು ಮರ್ಯಾದೆ ಕೊಡುತ್ತಾರೆ. ಆದರೆ ನನ್ನ ಯೇಸು ಹಾಗಲ್ಲ. ನನ್ನ ಯೇಸುವಿಗೆ ಈ ಲೋಕದಲ್ಲಿರುವ ಜನರಿಗೆ ಮನಸ್ಸಿಗೆ ತುಂಬ ವ್ಯತ್ಯಾಸವಿದೆ. ಹಲ್ಲೆಲೂಯಾ. ಭೂಮಿ ಆಕಾಶಗಳ ಅಂತರವಿದೆ. ಹಲ್ಲೆಲೂಯಾ. ಯೇಸು ಪ್ರೀತಿ ಮಾಡುವುದು ಹೃದಯ ನೋಡಿ. ಯೇಸು ಕ್ರಿಸ್ತನು ಪ್ರೀತಿ ಮಾಡುವುದು ಹೃದಯ ನೋಡಿ. ಹಲ್ಲೆಲೂಯಾ. ನೀನು ಹೇಗಿದೆಯೋ ಗೊತ್ತಿಲ್ಲ, ನಿನ್ನ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ನೀನು ಯಾವ ಕೆಟ್ಟ ಮಾರ್ಗದಾಗಿದ್ದರೂ ಸರಿ, ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಲೋಕದಾಗಿರುವಂಥ ತಾಯಿ ತಂದೆ, ನಾನು ಒಳ್ಳೆ ಕೆಲಸ ಮಾಡಿ ಸಂಬಳವನ್ನು ಒಳ್ಳೆ ಸಂಬಳವನ್ನು, ಕೈ ತುಂಬ ಸಂಬಳವನ್ನು ತಗೊಳ್ತಾ ಇದ್ದರೆ ದೇವರು ಮನುಷ್ಯರು ನನ್ನನ್ನು ಪ್ರೀತಿ ಮಾಡುತ್ತಾರೆ. ಆದರೆ ದಿಕ್ಕಿಲ್ಲದೆ ಬಿದ್ದಿರುವುದು ಸರಿ, ಆದರೆ ನಿನ್ನನ್ನು ಯೇಸು ಪ್ರೀತಿ ಮಾಡುತ್ತಾನೆ. ಯೇಸುವಿಗೆ ಮನುಷ್ಯರಿಗೆ ತುಂಬ ವ್ಯತ್ಯಾಸವಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಪ್ರೀತಿ ಮಾಡುವುದು ಯಾರಿಗೆ ಗೊತ್ತಾ? ಬಿದ್ದು ಹೋಗಿರೋರನ್ನು ಯೇಸು ಪ್ರೀತಿ ಮಾಡುತ್ತಾನೆ. ಅವಮಾನದಿಂದ ಇದ್ದವರಿಗೆ ಯೇಸು ಪ್ರೀತಿ ಮಾಡುತ್ತಾನೆ. ಕೆಳಗೆ ಬಿದ್ದವರನ್ನು ಯೇಸು ಪ್ರೀತಿ ಮಾಡುತ್ತಾನೆ. ಈ ಅವಮಾನವನ್ನು ಬಂದಿರುವುದು ದೇವರಿಂದಲ್ಲ, ಅವಮಾನವನ್ನು ತಂದಿರುವುದು ಸೈತಾನ. ನಿನ್ನನ್ನು ಸೃಷ್ಟಿ ಮಾಡುವಾಗ ದೇವರು ನಿನ್ನನ್ನು ಒಳ್ಳೆಯವನೆಂದು ಕರೆದಿದ್ದಾನೆ. ನಿನ್ನನ್ನು ಸೃಷ್ಟಿ ಮಾಡುವಾಗ ದೇವರು ತನ್ನ ಕೈಗಳಿಂದ ಸೃಷ್ಟಿ ಮಾಡಿದ್ದಾನೆ. ಆತನು ಮಾಡಿರುವುದು ಎಲ್ಲವನ್ನು ಒಳ್ಳೆಯದನ್ನೇ ಮಾಡಿದ್ದಾನೆ. ಆದರೆ ನಿನ್ನ ಒಳಗೊಂದು ದುಷ್ಟ ಆತ್ಮಗಳು ಬಂದು ಅದೇನು ಮಾಡುತ್ತದೆ? ಕೆಟ್ಟ ಕಾರ್ಯಗಳನ್ನು ಮಾಡಿಸುತ್ತದೆ. ನಿನ್ನ ಕೈಗಳಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತದೆ. ಈ ಕೆಟ್ಟ ಕೆಲಸ ನೀನು ಬಿಟ್ಟು ಒಳ್ಳೆಯವನ ಆಗಬೇಕಾದರೆ ನಿನಗೆ ಪರಿಶುದ್ಧ ಆತ್ಮದ ಅಗತ್ಯವಿದೆ. ನೀನು ಯಾವಾಗಲೂ ಸ್ತುತಿ ಮಾಡಬೇಕು. ಪರಿಶುದ್ಧ ಆತ್ಮನೇ, ಈ ಕೆಟ್ಟ ಆತ್ಮ ನನ್ನಿಂದ ತೊಲಗೋದಕ್ಕಾಗಿ ಸಹಾಯ ಮಾಡು, ನನ್ನನ್ನು ಶುದ್ಧಗೊಳಿಸು ಅಂತ ಹೇಳಬೇಕು. ಯೇಸು ನಿನ್ನನ್ನು ಶುದ್ಧಗೊಳಿಸುತ್ತಾರೆ. ಯೇಸು ಬರೀ ನಿನ್ನನ್ನು ಶುದ್ಧಗೊಳಿಸುವುದಕ್ಕಾಗಿ ಅಲ್ಲ, ಯೇಸು ನಿನ್ನನ್ನು ಇಟ್ಟು ಅನೇಕರನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸು ನಿನ್ನನ್ನು ಇಟ್ಟು ಅನೇಕರನ್ನು ಅಭಿವೃದ್ಧಿಪಡಿಸುತ್ತಾನೆ. ನೀನು ಇವತ್ತು ಸ್ವಂತ ಮನೆಯವರಿಗೆ ನೀನು ಬೇಡದವನು ಆಗಿರಬಹುದು, ಆದರೆ ನೀನನ್ನು ಅನೇಕರ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುತ್ತಾನೆ. ಅನೇಕರ ಮುಂದೆ ಯೇಸು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ.
ಹಲ್ಲೆಲೂಯಾ. ಅನೇಕರ ಮುಂದೆ ಯೇಸು ಕ್ರಿಸ್ತನು ನೀನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ದೇವರು ಅಭಿವೃದ್ಧಿಪಡಿಸುತ್ತಾರೆ. ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ. ದೇವರು ನಿನ್ನ ಕೈ ಬಿಡುವನಲ್ಲ. ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ದೇವರು ಇಗೋ ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಹೇಳಿದ್ದಾರೆ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುತ್ತೇನೆ ಅಂತ ಹೇಳಿದ್ದಾರೆ. ನಿನ್ನೊಂದು ಪಾಪದ ಕೆಲಸದಲ್ಲಿ ಇದ್ದಾಗ ಅನೇಕರು ನಿನ್ನನ್ನು ಛೀ ಎಂದು ಹೇಳಿಬಿರಬಹುದು. ಹಲ್ಲೆಲೂಯಾ. ಆದರೆ ದೇವರು ನಿನ್ನನ್ನು ಮರೆತು ಹೋಗುವನಲ್ಲ, ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. ನಿನ್ನ ಹೃದಯದೊಳಗೆ ಆತನು ಬರುವುದಕ್ಕಾಗಿ ಆತನು ಇಷ್ಟವುಳ್ಳವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀನು ಯೇಸುವನ್ನು ಪ್ರೀತಿ ಮಾಡು. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಯೇಸು ನನ್ನನ್ನು ಪ್ರೀತಿ ಮಾಡುವುದರಿಂದ ಇದುವರೆಗೂ ನೀನು ಬದುಕಿದ್ದೀಯಾ? ಪ್ರೈಸ್ ದಿ ಲಾರ್ಡ್. ನೋಡು, ಒಂದು ಕುಡುಕತನದಲ್ಲಿ ಇದ್ದಾಗ ನೋಡು, ಯೋಚನೆ ಮಾಡು. ಸರಿ ಕುಡಿತಾರಂತಂದರೆ ಅವರಿಗೆ ಎದ್ದು ನಡೆಯುವುದಕ್ಕಾಗಿ ಶಕ್ತಿ ಇರೋದಿಲ್ಲ, ಅಷ್ಟು ಕುಡಿಯುತ್ತಾರೆ. ಅವ್ರ ಕೈಕಾಲಲ್ಲಿ ಬಲಹೀನತೆವಾಗುತ್ತವೆ, ಆದರೂ ಕುಡಿತಾರೆ. ಆದರೆ ಅವರು ಸುರಕ್ಷಿತವಾಗಿ ಮನೆಗೆ ತಲುಪುತ್ತಾರೆ. ಯಾವ ಮನೆ ಅವ್ರದ್ದಿದೆ ಎಂದು ಗೊತ್ತು, ಯಾವ ಕುಟುಂಬ ಅವ್ರದ್ದಿದೆ ಎಂದು ಗೊತ್ತು, ಅವ್ರ ಮನೆಗೆ ತಲುಪುತ್ತಾರೆ. ಹೇಗೆ ಗೊತ್ತಾ? ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ಆತನ ವಾಕ್ಯದಲ್ಲಿ ಹೇಳುತ್ತದೆ, ಈಗೋ ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ. ಅವನು ನಿನ್ನ ಮಾರ್ಗವನ್ನು ಸರಂಗ ಮಾಡುತ್ತಾನೆ. ನೀನು ಕೆಟ್ಟ ಕಾರ್ಯ ಮಾಡುವಾಗಲೂ ಸಹ ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ನಿನ್ನವರು ನಿನಗೆ ಛೀ ಅಂತ ಹೇಳಬಹುದು, ಆದರೆ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಕೆಟ್ಟವರಿಗೂ ಒಳ್ಳೆಯವರಿಗೂ ಒಬ್ಬನೇ ದೇವರು, ನೀತಿವಂತರಿಗೂ ಅನೀತಿವಂತರಿಗೂ ಒಬ್ಬನೇ ದೇವರು, ಆತನು ಯೇಸು ಆಗಿದ್ದಾರೆ. ನಿನ್ನವರು ನಿನಗೆ ಅಯ್ಯೋ ಬಿಡು, ಅವನಲ್ಲೇ ಸಾಯಲಿ ಬಿಡು ಅನ್ನಬಹುದು. ಆದರೆ ಯೇಸು ಕ್ರಿಸ್ತನು ಸುರಕ್ಷಿತವಾಗಿ ನಿನ್ನ ಮನೆಗೆ ತಲುಪುವಂತೆ ಮಾಡುತ್ತಾರೆ. ನೀನು ಒಂದೇ ಒಂದು ಸಾರಿ ಆತನ ಕರುಣೆಯನ್ನು ನೆನಪು ಮಾಡಿಕೊ. ಆತನು ದಯವುಳ್ಳುವ ದೇವರು, ಆತನು ಕೃಪೆ ತೋರಿಸುವ ದೇವರು. ನೀನು ಯಾವಾಗ ಆತನ ಮಾರ್ಗದಲ್ಲಿ ಬರುತ್ತಿ ಎಂದು ದೇವರು ದಾರಿ ಕಾಯುತ್ತಾನೆ. ನಿನ್ನನ್ನು ಯಾವಾಗ ದೇವರು ನನ್ನ ಮಗನನ್ನು ರಕ್ಷಿಸಲಿ ಎಂದು ದೇವರು ಕಾಯುತ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ದೇವರು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಈ ಲೋಕದವ್ರ ಕಣ್ಣಲ್ಲಿ ನೀನು ವೇಸ್ಟ್ ಆಗಿರ್ಬೋದು, ದೇವರು ನಿನ್ನನ್ನು ಅತಿ ಬೇಸ್ಟ್ ಆಗಿ ಮಾಡುತ್ತಾರೆ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಯೇಸು ನೀನು ಅನೇಕರ ಮುಂದೆ ಸಾಕ್ಷಿಗಳನ್ನಾಗಿ ನಿಲ್ಲುವಂತೆ ಮಾಡುತ್ತಾರೆ. ನೋಡು, ಅಪೊಸ್ತಲನಾದ ಪೌಲನ ಜೀವಿತವನ್ನು ನೋಡು. ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಅನೇಕ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇದ್ದನು. ಆದರೆ ಸೌಲನಿಗೆ ಪೌಲನಾಗಿ ಮಾರ್ಪಡಿಸಿರುವ ಅದೇ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಪ್ರೀತಿ ಮಾಡುತ್ತಾನೆ. ಅದೇ ಯೇಸು ರಾಜ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ಜೀವಿತವನ್ನು ದೇವರು ಬದಲಾಯಿಸುತ್ತಾರೆ. ಪೌಲ ಶೀಲನನ್ನು ಆತನ ಹಿಂದಿನ ಜೀವಿತವನ್ನು ನೀನು ಓದಿ ನೋಡು. ಎಲ್ಲೆಲ್ಲಿ ಕ್ರಿಸ್ತನ ಮಕ್ಕಳಿದ್ದಾರೋ ಅವರಿಗೆ ಬೇಡಿ ಹಾಕಿಸುತ್ತಾ ಇದ್ದಿದ್ದನು. ಎಲ್ಲೆಲ್ಲಿ ಕ್ರಿಸ್ತನಂತೂ ಆರಾಧನೆ ಮಾಡುತ್ತಾರೋ ಅವ್ರಿಗೆ ಕೊಲೆ ಮಾಡ್ತಾ ಇದ್ದಿದ್ದನು. ಅವರಿಗೆ ಸೆರೆಮನೆಯಲ್ಲಿ ತಂದು ಹಾಕುತ್ತಾ ಇದ್ದಿದ್ದನು. ಅದೇ ವ್ಯಕ್ತಿ ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಂಡಿದ್ದಾನು. ಅವನ ಹಿಸ್ಟರಿ ನೋಡಿದ್ರೆ ಅವನ ಅನೇಕ ಕಷ್ಟಗಳು ಬಂದರೂ ಸಹ ಅವನು ಹಿಂಚಾರಲಿಲ್ಲ. ಅವನೇ ಮತ್ತೊಬ್ಬರಿಗೆ ಹೊಡಿತಿದ್ದನು, ಅವನನ್ನು ಸಹ ಮತ್ತೊಬ್ಬರು ಬಂದು ಹೊಡಿತಾ ಇದ್ದರು. ಯೇಸುವಿನ ಹೆಸರು ಎತ್ತಿದರು, ಅವನನ್ನು ಹೊಡಿತಾ ಇದ್ದಿದ್ರು. ಯೇಸು ಎಂಬ ನಾಮ ಎತ್ತಿದರೆ ಅವನಿಗೆ ಸೆರೆಮನೆಯಲ್ಲಿ ಹಾಕುತ್ತಾ ಇದ್ದಿದ್ರು. ಆದರೂ ಸೆರೆಮನೆಯಲ್ಲಿ ಸಹ ದೇವರವನನ್ನು ಮರೆತು ಹೋಗಲಿಲ್ಲ. ನನ್ನ ನಾಮ ಹೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ರಕ್ಷಣೆ ಆಗುವುದು ಎಂದು ದೇವರ ವಾಕ್ಯ ಹೇಳುತ್ತದೆ. ನನ್ನ ಹೆಸರನ್ನು ಎತ್ತುವ ಪ್ರತಿಯೊಬ್ಬನಿಗೆ, ನನ್ನ ಹೆಸರು ಎತ್ತು ಅಂದರೆ ಯೇಸುವಿನ ನಾಮ ಎತ್ತುವ ಪ್ರತಿಯೊಬ್ಬನಿಗೆ ರಕ್ಷಣೆ ಆಗುವುದು. ದೇವರು ನಿನ್ನ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ.
ಪೌಲ ಸೀಲನ ಜೀವಿತದಲ್ಲಿ ಮಾಡಿರುವ ಅದ್ಭುತಗಳನ್ನು ಈ ವಾಕ್ಯ ಕೇಳುವ ನಿನ್ನ ಹೃದಯದಲ್ಲಿ ಸಹ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ದೇವರು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುತ್ತಾನೆ. ನಿನ್ನ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡುತ್ತಾನೆ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸುವಿನ ಹೊರತು ಯಾರು ನಿನ್ನ ಪಾಪ ಕ್ಷಮಿಸುವುದಕ್ಕೆ ಆಗೋದಿಲ್ಲ. ಯೇಸು ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾನೆ. ಹೆತ್ತ ತಾಯಿ ತಂದೆ ಸಹ ನನ್ನ ಪಾಪ ಕ್ಷಮಿಸುವುದಕ್ಕೆ ಆಗೋದಿಲ್ಲ. ಪರಲೋಕದಾಗಿರುವಂಥ ನನ್ನ ತಂದೆಯಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ಪಾಪಗಳನ್ನು ಕ್ಷಮಾಪಣೆವಾಗುತ್ತವೆ. ನೀನು ಮಾಡಿರುವ ಪಾಪಗಳನ್ನು ನೆನಪು ಮಾಡಿಕೊ. ಯೇಸುವೇ, ನಾನು ನಿನ್ನ ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆಂದು ಒಪ್ಪಿಕೊ. ಪಾಪವನ್ನು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನಿಗೆ ರಕ್ಷಣೆವಾಗುವುದು. ಪ್ರತಿಯೊಬ್ಬನ ಪಾಪಗಳು ಕ್ಷಮಾಪಣೆವಾಗುತ್ತವೆ. ಪ್ರೈಸ್ ದ ಲಾರ್ಡ್. ಯಾವ ಘೋರ ಪಾಪವಾಗಿದ್ದರೂ ಸರಿ, ಕಡು ಕೆಂಪಾಗಿದ್ದರೂ ಸರಿ, ನಿನ್ನ ಪಾಪವನ್ನು ಕ್ಷಮಿಸುವ ಅಧಿಕಾರವು ಯೇಸುವಿಗೆ ಇದೆ. ನಿನ್ನನ್ನು ಶುದ್ಧ ಮಾಡುವುದಕ್ಕಾಗಿ ಯೇಸು ಸರ್ವಶಕ್ತನಿದ್ದಾನೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ಯೇಸು ದೇವರಾಗಿದ್ದಾನೆ. ಯೇಸು ಪರಲೋಕದ ತಂದೆ ಸಿಂಹಾಸನದ ಪಕ್ಕದಲ್ಲಿ ಕೂತಿದ್ದಾನೆ. ಆತನು ತಂದೆ ಬಳಿಯಲ್ಲಿದ್ದಾನೆ. ಒಬ್ಬನಾದರೂ ಆತನ ಇಲ್ಲದೆ ಪರಲೋಕದಲ್ಲಿ ಸೇರುವುದಕ್ಕೆ ಆಗೋದಿಲ್ಲ. ಒಬ್ಬನಾದರೂ ಆತನ ರಕ್ತವಿಲ್ಲದೆ ಪಾಪವನ್ನು ಶುದ್ಧ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಕುರಿ ಕೊಯ್ದರಾಗಲಿ, ಕೋಳಿ ಕೊಯ್ದರಾಗಲಿ, ಯಾವ ಪಕ್ಷಿಗಳನ್ನು ಕೊಯ್ದರೆ ಪಾಪವನ್ನು ಕ್ಷಮಾಪಣೆವಾಗೋದಿಲ್ಲ. ಯಾವ ಪಕ್ಷಿಗಳ ರಕ್ತವು ಪರಿಶುದ್ಧವಿಲ್ಲ. ಒಂದೇ ಒಂದು ರಕ್ತವಿದೆ, ಅದು ಯೇಸುವಿನ ರಕ್ತವಿದೆ. ಆ ಯೇಸುವಿನ ರಕ್ತದಲ್ಲಿ ಪಾಪಗಳನ್ನು ಕ್ಷಮಾಪಣೆವಾಗುತ್ತವೆ. ಪಾಪವು ಹಣದಿಂದಾಗಲಿ, ಒಡವೆಯಿಂದಾಗಲಿ, ಆಸ್ತಿಯಿಂದಾಗಲಿ ಕ್ಷಮಾಪಣೆವಾಗುವುದಿಲ್ಲ. ನೀನು ಯಾವಾಗ ದೇವರ ಬಳಿಯಲ್ಲಿ ಹೋಗಿ ನೀನು ತಗ್ಗಿಸಿಕೊಂಡು, ದೇವರೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡು. ನನ್ನ ಮುಖಾಂತರವಾಗಿ ನನ್ನ ಕುಟುಂಬಕ್ಕೆ ಅವಮಾನ ಬಂತು, ನನ್ನ ಮುಖಾಂತರವಾಗಿ ನನ್ನ ಮನೆಯವರಿಗೆ ಅವಮಾನ ಬಂತು. ಯೇಸುವೇ, ನನ್ನನ್ನು ಕ್ಷಮಿಸು ಎಂದು ಕೇಳು. ಯೇಸುವೇ, ನಾನು ಮಾಡಿರುವ ಕೆಲಸದಿಂದ, ಯೇಸುವೇ, ನಾನು ಮಾಡಿರುವ ಕೆಟ್ಟ ಕೆಲಸದಿಂದ ನನ್ನ ತಂದೆ ತಾಯಿಗೆ ಅವಮಾನವಾಯಿತು, ನನ್ನ ಅಣ್ಣ ತಮ್ಮರಿಗೆ ಅವಮಾನವಾಯಿತು. ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು. ಈ ಕಾರ್ಯದಿಂದ ನನಗೆ ಬಿಡುಗಡೆ ಕೊಡು. ನೀನು ಒಳ್ಳೆ ಮಾರ್ಗ ತೋರಿಸು ಎಂದು ಕೇಳು. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರು, ನಿನ್ನ ಪ್ರಾರ್ಥನೆ ಕೇಳುವ ದೇವರು. ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ನಿನ್ನ ಮುಖಾಂತರ ಮತ್ತೆ ನಿನ್ನ ಕುಟುಂಬಕ್ಕೆ ಅಲ್ಲ, ಇಡೀ ನಿನ್ನ ದೇಶಕ್ಕೆ ಗೌರವ ಬರುವಂತೆ ಮಾಡುತ್ತಾರೆ. ಜಾಬೀಜನ ಮುಖಾಂತರ ಇಡೀ ಪಟ್ಟಣವನ್ನೇ ಆಶೀರ್ವದಿಸಲ್ಪಟ್ಟಿತ್ತು. ಜಾಬೀಜನ ಹೆಸರಿನಿಂದ ಆ ಪಟ್ಟಣವನ್ನು ಕರೆಯಲ್ಪಟ್ಟಿತ್ತು. ಅದೇ ಪ್ರಕಾರ ನಿನ್ನ ಹೆಸರಿನ ಮುಖಾಂತರ ನಿನ್ನ ಪಟ್ಟಣವನ್ನು ಕರೆಯಲ್ಪಡುತ್ತವೆ. ನೀನು ಯೇಸುವಿನ ಬಳಿಗೆ ಬಾ, ಯೇಸುವಿನ ಮುಂದೆ ತಗ್ಗಿಸಿಕೋ. ಯಾವ ಕೆಟ್ಟ ಕೆಲಸವಾದರೂ ಸರಿ, ಬೇರೆಯವರಿಗೆ ನಾನು ಮಾಡಿರುವ ಕೆಲಸವನ್ನು ಹೇಳಿದರೆ, ನಾನು ಮಾಡಿರುವ ಪಾಪಗಳನ್ನು ಅವ್ರ ಮುಂದೆ ಹೇಳಿದರೆ, ಅವರು ನಿನ್ನನ್ನು ನೋಡಿ ನಗಬಹುದು. ಅವರು ನಿನ್ನ ಮುಂದೆ ಮೌನವಾಗಿ ನಿಂತುಕೊಳ್ಳಬಹುದು. ಅವರು ನೀನು ಹೋಗಿದ ಮೇಲೆ ನಿನ್ನ ತಮಾಷೆ ಮಾಡಬಹುದು. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ತಂದೆ ಆ ರೀತಿ ಮಾಡೋದಿಲ್ಲ. ನಿನ್ನನ್ನು ಸೃಷ್ಟಿ ಮಾಡಿರುವ ತಂದೆ ನಿನ್ನನ್ನು ನೋಡಿ ದುಃಖಪಡುತ್ತಾನೆ. ದುಃಖಪಟ್ಟು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಹಾಗೆ ಮಾಡುತ್ತಾನೆ. ಹಲ್ಲೆಲೂಯಾ. ಯಾವ ಪ್ರಕಾರ ದೇವರು ಯೇಸು ಸಿಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗುವಿ ಎಂದು ಹೇಳ್ತಾರೋ, ಅದೇ ಪ್ರಕಾರ ನಿನ್ನನ್ನು ಇಟ್ಟು ಅನೇಕ ಮನುಷ್ಯರನ್ನು ದೇವರ ರಾಜ್ಯದಲ್ಲಿ ಸೇರುವಂತೆ ಮಾಡುತ್ತಾನೆ. ನೀನು ಈ ಲೋಕದವ್ರ ಕಣ್ಣಲ್ಲಿ ಕೆಟ್ಟೋಗಿದವನಾಗಿರ್ಬೋದು, ನಿನ್ನ ಮನೆಯವರಲ್ಲಿ ನೀನು ಕೆಟ್ಟೋಗಿದವನಾಗಿರ್ಬೋದು, ಆದರೆ ಯೇಸುವಿನ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿದ್ದೀಯಾ. ನಿನ್ನನ್ನು ದೇವರು ಹೇಳುತ್ತಾನೆ, ನೀನು ಬಹು ಅಮೂಲ್ಯನು ಎಂದು ಹೇಳುತ್ತಾನೆ. ನೀನು ಬಹು ಅಮೂಲ್ಯನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾರೆ.
ನೀನು ಯೇಸುವಿನ ದೃಷ್ಟಿಯಲ್ಲಿ ಬಹಳ ಅಮೂಲ್ಯನು. ಮರ್ತೋಗಬೇಡ, ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಹಿಂತಿರುಗಿ ಬಂದು ನೀನು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡು. ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಇಟ್ಟು ಅನೇಕ ಜನಗಳನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಇಟ್ಟು ಅನೇಕ ಜನಗಳನ್ನು, ಈ ಅಪೊಸ್ತಲನಾದ ಪೌಲನನ್ನು ಇಟ್ಟು ದೇವರು ಅನೇಕ ಜನಗಳನ್ನು ಆಶೀರ್ವದಿಸಿ ಅವರನ್ನು ಪರಲೋಕದ ತಂದೆ ಮಕ್ಕಳಾಗುವಂತೆ ಮಾಡಿದನಲ್ವಾ, ಅದೇ ಪ್ರಕಾರ ನಿನ್ನನ್ನು ಸಹ ಮಾಡುತ್ತಾನೆ. ಭಯಪಡಬೇಡ, ನಿನ್ನನ್ನು ಇಟ್ಟು ದೇವರು ನಿನ್ನ ಪಟ್ಟಣಗಳನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನೋಡಿ, ಈ ವಾಕ್ಯವನ್ನು ನಂಬು. ಯೇಸು ಸಿಮೋನನಿಗೆ ಹೇಳ್ತಿರುವುದು, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವನಾಗಿರುವಿ. ಆಮೇಲೆ ನಿನ್ನನ್ನು ಇಟ್ಟು ಅನೇಕ ಪಾಪಿಗಳನ್ನು ಹಿಡಿದು ದೇವರ ಪರಲೋಕದ ರಾಜ್ಯದ ಮಕ್ಕಳಾಗಿ ಅವರು ಪರಲೋಕದಲ್ಲಿ ವಾಸಿಸುವಂತೆ ನಿನ್ನ ಮುಖಾಂತರ ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದಂತೆ ದೇವರು ನಿನ್ನ ಕುಟುಂಬದಲ್ಲಿ ನಡೆಸಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಬೇಡಿ ಹೊಂದಿದ್ದೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಯೇಸು ನಿನ್ನನ್ನು, ನಿನ್ನ ಕುಟುಂಬವನ್ನು ಪ್ರೀತಿಸುತ್ತಾರೆ. ಭಯಪಡಬೇಡ. ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ. ದೇವರು ನಿನ್ನನ್ನು ಉದ್ಧಾರ ಮಾಡುತ್ತಾರೆ. ಆಮೇನ್, ಆಮೇನ್.